ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾನ್ಯ ಸುಧಾಕರ್ ಅವರೇ, ನಾನು ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನೋ ನಿಮ್ ಸರ್ಕಾರ ಇದೆ, ನೀವು ಮಾಡಿದ್ದೆಲ್ಲ ಸರಿ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ಸರ್ಕಾರ ಬರ್ತದೆ, ಅದು ನಮ್ಮ ಸರ್ಕಾರ ಇರುತ್ತೆ ಅನ್ನೋದನ್ನ ಎಚ್ಚರಿಕೆ ಇಟ್ಕೊಳ್ಳಿ. ನಮ್ಮ ಸರ್ಕಾರದಲ್ಲಿದ್ದಾಗ ನಾನು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಅನ್ನ ಮಾಡಿಸ್ಕೊಂಡಿದ್ದು ಇವರ ಮಾಡಿಸ್ಕೊಂಡಿದ್ದು ನಾವು ಮಾಡಿಸಿದ್ದು. ದೊಂಗಲು ಸಂತಕ್ಕೆ ಪೇನೆಟ್ಲು ಕಾದಪ್ಪ, ಕಳ್ಳರು ಸಂತಿಗೆ ಹೋದಂಗೆ ಅಂತ ತಿಳ್ಕೊಂಡವ್ರು. ಹಂಗ ಆಗಲ್ಲ. ನಮ್ಮಲ್ಲೇ ಹೊಡೆಯುವಂತ ಕೆಲಸ ಮಾಡ್ತಾರೆ ಅವರು. ರೈತರಲ್ಲಿ ಹಣ ತೋರಿಸ್ತಾರೆ, ಬೆದರಿಕೆಗಳು ಮಾಡ್ತಾರೆ, ಕೋರ್ಟ್ ಕೇಸ್ಗಳು ಹಾಕ್ತಾರೆ. ಇವ್ಯಾವುದಕ್ಕೂ ಹೆದರ್ಲಿಕ್ಕೆ ಹೋಗ್ಬೇಡಿ. ಅವ್ರು ಎಷ್ಟೇ ಕೇಸ್ ಹಾಕ್ಲಿ, ನಮ್ಮ ಸರ್ಕಾರ ಬಂದು ಒಂದು ದಿವಸದಲ್ಲಿ 24 ಗಂಟೆಲ್ಲ ಕೇಸ್ಗಳೆಲ್ಲ ತೆಗೆಸಾಕ್ತೀವಿ. ಅದೇನಾಗ್ತಾರ ಇವತ್ತು ಗಂಟಾ ಘೋಷಣೆ ಮಾಡ್ತಾ ಇದ್ದೇನೆ ನಿಮಗೆ. ನಮ್ ಸರ್ಕಾರ ಬಂದ ಮೇಲೆ ಈ ಕೆಡಿಬಿ ಏನಿದೆಯಲ್ಲ, ಒಂದು ದೊಡ್ಡ ದೆವ್ವ ಆಗೋಗಿದೆ. ಇದು ನಿಮಗ್ ಗೊತ್ತಿರಲಿ, ಬೆಂಗಳೂರು ಸುತ್ತಮುತ್ತಲೂ ಕೂಡ 25,000 ಎಕರೆಯನ್ನ ಇವತ್ತು ಸ್ವಾಧೀನ ಮಾಡಿಸ್ಕೊಂಡಿದ್ದಾರೆ. 25,000ಕ್ಕೂ ಹೆಚ್ಚು. ಇದರಲ್ಲಿ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ 20,000 ಎಕರೆ ಇದೆ. ನೆಲಮಂಗಲ ಒಂದೇ ಕ್ಷೇತ್ರದಲ್ಲಿ 7,000 ಎಕರೆಯನ್ನ ಇವತ್ತು ಸ್ವಾಧೀನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ಇವ್ರಿಷ್ಟು ಹೇಳ್ತಾರಲ್ಲಪ್ಪ, ಚಿಂತಾಮಣಿಯಲ್ಲಿ ಯಾವಾಗ ಆಗಿದ್ದು ಕೈಗಾರಿಕಾ ವಲಯ? ಎಷ್ಟು ವರ್ಷ ಆಗಿದೆ? ಎಲ್ಲ ಇಂಡಸ್ಟ್ರೀಸ್ ಬಂದ್ಬಿಟ್ಟೈತಾ? ಎಷ್ಟು ಫ್ಯಾಕ್ಟ್ರಿ ಬಂದೈತೆ ಹೇಳಪ್ಪ ನನಗೆ. ಎಷ್ಟು ರೈತರ ಮಕ್ಕಳಿಗೆ ನೀನು ಉದ್ಯೋಗ ಕೊಡ್ಸಿದ್ಯಾ ಚಿಂತಾಮಣಿಯಲ್ಲಿ ಹೇಳಪ್ಪ. ಯಾವ ಕೈಗಾರಿಕೆಗಳು ಅಲ್ಲೇ ಇಲ್ಲ. ಗೌರಿಬಿದನೂರು ಇನ್ನು 100 ಎಕರೆ ಇದೆ ಜಮೀನು. ಅಲ್ಲಿ ಇಲ್ಲಿ ಫಲವತ್ತಾಗಿದೆ, ನೀರಾವರಿ ಇದೆ, ತರಕಾರಿ ಬೆಳೀತಾ ಇದ್ದೀರಿ, ಹಣ್ಣು ಬೆಳೀತಾ ಇದ್ದೀರಿ, ರೇಷ್ಮೆ ಬೆಳೀತಾ ಇದ್ದೀರಿ. ನಮ್ಮ ಸರ್ಕಾರದಲ್ಲಿದ್ದಾಗ ನಾನು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಅನ್ನ ಮಾಡಿಸ್ಕೊಂಡಿದ್ದು ಇವರ ಮಾಡಿಸ್ಕೊಂಡಿದ್ದು ನಾವು ಮಾಡಿಸಿದ್ದು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾಗ ನಾನು ಮಾಡಿದ್ದು. ಇವರು ಸಿಲ್ಕ್ ಮಾರ್ಕೆಟ್ ಮಾಡ್ತಾವ್ರೆ, ಸಿಲ್ಕ್ ಜಮೀನನ್ನ ಲಪ್ಟಾಯಿಸ್ತಾವ್ರೆ. ಮತ್ ಸಿಲ್ಕ್ ಮಾರ್ಕೆಟ್ ಯಾರಿಗೆ? ಇದಕ್ಕಿನ್ನ ಘೋರ ಅಪರಾಧ ಇವ್ರು ಮಾಡ್ತಾ ಇರೋದು ಇನ್ನೊಂದಿಲ್ಲ. ಮತ್ತು ಮಾನ್ಯ ಸುಧಾಕರ್ ಅವರೇ, ನಾನು ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನೋ ನಿಮ್ ಸರ್ಕಾರ ಇದೆ, ನೀವು ಮಾಡಿದ್ದೆಲ್ಲ ಸರಿ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ಸರ್ಕಾರ ಬರ್ತದೆ, ಅದು ನಮ್ಮ ಸರ್ಕಾರ ಇರುತ್ತೆ ಅನ್ನೋದನ್ನ ಎಚ್ಚರಿಕೆ ಇಟ್ಕೊಳ್ಳಿ. ನೀವೇನೆಲ್ಲ ಮಾಡಿದ್ದೀರಿ, ಇದನ್ನ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ನಾವು ತನಿಖೆಯನ್ನ ಮಾಡಿಸಿ ತಕ್ಕ ಶಿಕ್ಷೆ ನೀವು ಅನುಭವಿಸಬೇಕಾಗ್ತದೆ. ಬಿಡೋದಿಲ್ಲ ನಾವು. ಅದು ಸುಲಭ ತಿಳ್ಕೋಬೇಡಿ. ಕೇಳೋರಿಲ್ಲ, ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರಿಲ್ಲ. ಕೇಳ್ಬೇಕಾಗಿರೋರ್ನ ಜೊತೆಲಿ ಇಟ್ಕೊಂಡ್ಬಿಟ್ಟಿದ ತಕ್ಷಣ ರೈತರನ್ನ ಹಾಳು ಮಾಡ್ಬಿಡ್ಬೋದು ಅಂತ ತಿಳ್ಕೋಬೇಡ್ರಿ. ದೊಂಗಲು ಸಂತಕ್ಕೆ ಪೇನೆಟ್ಲು ಕಾದಪ್ಪ, ಕಳ್ಳರು ಸಂತಿಗೆ ಹೋದಂಗೆ ಅಂತ ತಿಳ್ಕೊಂಡವ್ರು. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳಲಿಕ್ಕಿಂತ ನಾವೆಲ್ಲ ಬದುಕಿದೀವ್ರಿ. ನಮ್ ಸರ್ಕಾರ ಇಲ್ಲದೆ ಇರ್ಬೋದು, ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದೆ. ಎಂತೆಂತ ಒಳ್ಳೆ ಕೆಲಸಗಳು ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದು. ಇಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನಮಗೆ ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ. ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ನಾವು ಇವತ್ತು ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ಸಿಗ್ತಾ ಇದೆ. ಗೊತ್ತಾ ಇದೆ ಅಲ್ವಾ?